ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ 25 ಕೋಟಿ ಅಕ್ರಮ. ಕವರ್ ಸ್ಟೋರಿಯ ಈ ವರದಿಯಿಂದ ಲೋಕಾಯುಕ್ತ ಅಲರ್ಟ್ ಆಗಿದೆ. ಬೆಂಗಳೂರು ವಿಜಯಪುರದಲ್ಲಿ ಲೋಕಾಯುಕ್ತ ದಾಳಿ ನಡೆದಿದೆ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಮೇಲೆ ಲೋಕ ರೇಡ್ ಆಗಿದೆ. ವಿಜಯಪುರದ ಲೋಕ ಅಧಿಕಾರಿಗಳು ತಲಾಶ್ ನಡೆಸಿದರು. ಅಂಬೇಡ್ಕರ್ ನಿಗಮದಲ್ಲಿ 25 ಕೋಟಿಗೂ ಅಧಿಕ ಅಕ್ರಮ ನಡೆದಿರುವುದರ ಬಗ್ಗೆ ಕವರ್ ಸ್ಟೋರಿಯ ಈ ವರದಿಯ ಬೆನ್ನಲ್ಲೇ ಲೋಕಾಯುಕ್ತ ಈಗ ಅಲರ್ಟ್ ಆಗಿದ್ದು ಬೆಂಗಳೂರು ವಿಜಯಪುರದಲ್ಲಿ ಲೋಕಾಯುಕ್ತ ದಾಳಿ ನಡೆದಿದೆ. 2024 ಆಗಸ್ಟ್ 31ರಂದು ಕವರ್ ಸ್ಟೋರಿ ವರದಿ ಪ್ರಸಾರ ಆಗಿತ್ತು. ಹಗರಣದ ಬಗ್ಗೆ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿತ್ತು. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಮೇಲೆ ಈಗ ದಾಳಿ ನಡೆದಿದ್ದು ಪರಿಶೀಲನೆ ನಡೆಸಲಾಗಿದೆ. ಕವರ್ ಸ್ಟೋರಿ ವರದಿಯ ಬೆನ್ನಲ್ಲೇ ಲೋಕಾಯುಕ್ತ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಬೆಂಗಳೂರು ವಿಜಯಪುರದಲ್ಲಿ ಲೋಕಾಯುಕ್ತ ದಾಳಿಯಾಗಿದ್ದು ದಾಖಲೆಗಳ ಪರಿಶೀಲನೆ ನಡೆದಿದೆ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಮೇಲೆ ನಡೆದಂತ ರೇಡ್ ಇದು. ಬೆಂಗಳೂರಿನಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಮಂಡಳಿ ಮೇಲೆ ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿನ ಮಾಡಿರ್ತಕ್ಕಂಥ ಕವರ್ ಸ್ಟೋರಿಯಲ್ಲಿ ಈ ಒಂದು ಪ್ರಕರಣವನ್ನ ಬೆಳಕಿಗೆ ತರಲಾಗಿತ್ತು. ಅಂದ್ರೆ ಈ ಒಂದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮಂಡಳಿಯಲ್ಲಿ ಏನಿದೆ ಆ ಒಂದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮಂಡಳಿಯಲ್ಲಿ ಏನು ಅಕ್ರಮ ಎಸಗಲಾಗಿದೆ, 25 ಕೋಟಿಗೂ ಹೆಚ್ಚು ಅಕ್ರಮ ಎಸಗಲಾಗಿದೆ, ಹಗರಣವನ್ನು ನಡೆಸಲಾಗಿದೆ ಅಂತ ಹೇಳಿ ಕವರ್ ಸ್ಟೋರಿ ತಂಡ ಈ ಒಂದು ಸುದ್ದಿಯನ್ನ ಮಾಡಿತ್ತು. ಸುದ್ದಿಯ ಬೆನ್ನಲ್ಲೇ ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಕೇಸನ್ನು ದಾಖಲು ಮಾಡಿಕೊಳ್ಳಲಾಯಿತು. ನಂತರ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಈ ಒಂದು ಪ್ರಕರಣ ಸುಮೋಟೋ ಕೇಸನ್ನು ದಾಖಲು ಮಾಡಿಕೊಳ್ಳಲಾಯಿತು. ನಂತರ ಇಲ್ಲಿ ಅಂದ್ರೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಪ್ರಧಾನ ಕಚೇರಿ ಏನಿದೆ, ಈ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ನಿಯಮಿತ ಮಂಡಳಿ ಏನಿದೆ, ಈ ಒಂದು ಅಭಿವೃದ್ಧಿ ನಿಗಮದ ಮೇಲೆ ಈಗ ದಾಳಿಯನ್ನು ಮಾಡಿರ್ತಕ್ಕಂಥ ಸದ್ಯ ಲೋಕಾಯುಕ್ತ ಅಧಿಕಾರಿಗಳು ಒಳಭಾಗದಲ್ಲಿ ದಾಳಿಯನ್ನು ನಡೆಸ್ತಾ ಇರ್ತಕ್ಕಂಥ ಒಳಭಾಗದಲ್ಲಿ ಹೋದ ನಿಟ್ಟಿನಲ್ಲಿ ಕೂಡ ಮುಂದಾಗ್ತವೆ. ಈಗಾಗಲೇ ಏನು 7 ಜನ ತಂಡ ವಿಜಯಪುರದಿಂದ ಲೋಕಾಯುಕ್ತ ಅಧಿಕಾರಿಗಳು ಹೊರಕ್ಕೆ ಬಂದಿರ್ತಕ್ಕಂಥ ಬಂದು ಇಲ್ಲಿರ್ತಕ್ಕಂತಹ ಒಂದಷ್ಟು ದಾಖಲೆಗಳನ್ನು ಪರಿಶೀಲನೆ ಮಾಡುವಂತ ಕೆಲಸವನ್ನ ಈಗ ಲೋಕಾಯುಕ್ತ ಅಧಿಕಾರಿ. ಇನ್ನು ಮುಂದಿನ ಸುದ್ದಿ ನೋಡೋದಾದ್ರೆ, ರಸ್ತೆಗೆ ಸಿಎಂ ಹೆಸರು ಅನ್ನೋದು ರಾಜಕೀಯ ಕೆಸರೆರಚಾಟಕ್ಕೆ ಇದು ಕಾರಣ ಆಗಿದೆ. ಮೈಸೂರು ಬಿಜೆಪಿ ನಾಯಕರ ವಿರುದ್ಧ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ಮೈಸೂರಿನ ಒಂದು ರಸ್ತೆಗೆ ಸಿಎಂ ಹೆಸರಿಡೋ ವಿಚಾರ, ಇದ್ರ ಬಗ್ಗೆ ಪ್ರತಾಪ್ ಸಿಂಹ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಮೈಸೂರಿಗೆ ಸಿದ್ದರಾಮಯ್ಯನವರ ಕೊಡುಗೆ ಇದೆ, ತನ್ನದೇ ಆದಂತಹ ಕೊಡುಗೆ ಕೊಟ್ಟಿದ್ದಾರೆ, ಅಂದ್ರೆ ರಸ್ತೆಗೆ ಅವ್ರ ಹೆಸರಿಡೋದ್ರಿಂದ ಏನ್ ಸಮಸ್ಯೆ ಅಂತ. ಇದು ಬಹಳ ದೊಡ್ಡ ಜಟಾಪಟಿಗೆ ಕಾರಣ ಆಗಿದೆ. ಬಿಜೆಪಿಯಿಂದ ಕಾಂಗ್ರೆಸ್ಸಿಗೆ ಪ್ರತಾಪ್ ಸಿಂಹ ಹೋಗ್ತಾರೆ ಅನ್ನೋ ಮಾತೇನ್ ಕೇಳಬಂತು. ಬಿಜೆಪಿಯಿಂದ ಕಾಂಗ್ರೆಸ್ಸಿಗೆ ಹೋಗೋ ಪ್ರಶ್ನೆನೇ ಇಲ್ಲ ಅಂತ ಪ್ರತಾಪ್ ಸಿಂಹ ರಿಯಾಕ್ಟ್ ಮಾಡಿದ್ದಾರೆ. ನಾನೇ ಸಿದ್ದರಾಮಯ್ಯರಿಂದ ಹೆಚ್ಚು ತೊಂದರೆಗೊಳಗಾದಂತಹ ನಾಯಕ ಅಂತ ಪ್ರತಾಪ್ ಸಿಂಹ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ಸಿಗೆ ಹೋಗಬೇಕಾದ ಅನಿವಾರ್ಯತೆ, ಕಾಂಗ್ರೆಸ್ಸಿಂದ ಬಿಜೆಪಿಗೆ ಬರಬೇಕಾದ ಅನಿವಾರ್ಯತೆ ಬೇರೆಯವ್ರಿಗೆ ಇರ್ಬೋದು. ನಮ್ಮಪ್ಪನೂ ಜನಸಂಘ, ಪ್ರತಾಪ್ ಸಿಂಹನೂ ಕೂಡ ಬಿಜೆಪಿನೇ, ಜನಸಂಘದ ಹೊಸ ಅವತಾರ ಬಿಜೆಪಿ ಆಗಿದ್ದೀನಿ. ನಮ್ಮದು ಸೈದ್ಧಾಂತಿಕ ಬದ್ಧತೆಯಿಂದ ಬಂದಿರೋನು. ಹೋಗಬೇಕು ಅಂತಂದರೆ ಕಾಂಗ್ರೆಸ್ನಲ್ಲಿ ಯಾರ್ಯಾರು ನನಗೆ ಫೋನ್ ಮಾಡಿ ನನಗೆ ಟಿಕೆಟ್ ಆಫರ್ ಮಾಡಿದ್ರು ಕೇಳಿ, ಹೋಗೋದಾಗಿದ್ದರೆ ಚುನಾವಣೆ ಟೈಮಲ್ಲೇ ಹೋಗ್ತಾಯಿದ್ದೆ. ಇವಾಗ ಹೋಗೋ ಅಂಥ ದರ್ದು ನನಗೇನಿಲ್ಲ. ನಂದು ಸೈದ್ಧಾಂತಿಕ ಬದ್ಧತೆ ಇರೋದು. ಇವತ್ತು ಕೂಡ ಟಿಕೆಟ್ ಕಳ್ಕೊಂಡಿರೋರು ಯಾರ್ಯಾರು ಎಲ್ಲೆಲ್ಲಿದ್ದಾರೆ ನೋಡಿ. ಆದರೆ ಪ್ರತಾಪ್ ಸಿಂಹ ಒಬ್ಬನೇ ಹಿಂದುತ್ವಗೋಸ್ಕರ ಹೋರಾಟ ಮಾಡ್ತಿರೋನು. ಆಮೇಲೆ ಸಿದ್ದರಾಮಯ್ಯನವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಸಿದ್ದರಾಮಯ್ಯನವ್ರ ಬಗ್ಗೆ ಅತಿ ಹೆಚ್ಚು ತೊಂದರೆಗೊಳಗಾಗಿರುವ ಹಳೆ ಮೈಸೂರು ಭಾಗದ ರಾಜಕಾರಣಿ ನಾನು. ಯಾಕೆಂದರೆ ಅವರ ವರ್ಣ ಎಲೆಕ್ಷನ್ನಲ್ಲಿ ಒಬ್ಬ ಬಿ ಜೆ ಪಿ ಲೀಡ್ರೂ ಕೂಡ, ಪ್ರಮುಖ ಲೀಡರ್ಗಳು ಬಂದು ಅಲ್ಲಿ ಹೋರಾಟ ಮಾಡಲಿಕ್ಕೆ ಪ್ರಚಾರಕ್ಕೆ ಬರ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಇನ್ನೇನು ಅಧಿಕಾರದ ಕಡೆಯ ದಿನಗಳಲ್ಲಿದ್ದಾರೆ. ಒಂದು ರಸ್ತೆಗೆ ಹೆಸರಿಡೋದ್ರಿಂದ ಅವ್ರಿಗೇನೋ ಖುಷಿ ಸಿಗುತ್ತೆ ಅಂತಂದರೆ ಇಡ್ಲಿ ಬಿಡಿ, ಅಲ್ಲೊಂದು 2 ಆಸ್ಪತ್ರೆಗೆ ಅವ್ರು ದುಡ್ಡು ಕೊಟ್ಟಿದ್ದಾರೆ ಅಂತ ಇಷ್ಟೇ ಹೇಳಿದ್ದು. ಆದರೆ ನನ್ನ ಈ ರೀತಿಯ ಹೇಳಿಕೆಯಿಂದಾಗಿ ಬಹಳಷ್ಟು ಊಹಾಪೋಹಗಳು, ಅಚಾನಕ ಪ್ರತಾಪ್ ಸಿಂಹ ಯಾಕೆ ಮಾತಾಡ್ದ ಹೀಗೆ, ಇದುವರೆಗೂ ಸಿದ್ದರಾಮಯ್ಯನವ್ರ ಬಗ್ಗೆ ವಿರೋಧಿಸ್ಕೊಂಡು ಬಂದಿದ್ದಂಥ ವ್ಯಕ್ತಿ ಇವತ್ತೇನೋ ಸಾಫ್ಟ್ ಆದ್ನೋ ಅಂತ ಭಾಳ ಜನ ಪ್ರಶ್ನೆಗಳನ್ನು, ವದಂತಿಗಳನ್ನು ಹಬ್ಬಿಸ್ತಾ ಇದ್ದಾರೆ. ನಾನು ಅವ್ರಿಗೆ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸೋದು ಇಷ್ಟೇ. ಕಳೆದ 11 ವರ್ಷಗಳಿಂದ ಇಡೀ ಹಳೆ ಮೈಸೂರು ಭಾಗದಲ್ಲಿ ಒಂದಿಬ್ಬರು ಹಿರಿಯ ರಾಜಕಾರಣಿಗಳು ವೈಯಕ್ತಿಕವಾಗಿ ಸಿದ್ದರಾಮಯ್ಯನವ್ರ ಜೊತೆ ಒಂದೆರಡು ಜಗಳಗಳನ್ನು ಮಾಡ್ಕೊಂಡಿದ್ದು ಬಿಟ್ಟರೆ, ಅವ್ರನ್ನ ಸೈದ್ಧಾಂತಿಕ ಬಂದಾದ ನಂತರ ಈಗ ಕಳೆದ 3 ತಿಂಗಳಲ್ಲಿ 5 ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ. ಪುನೀತ್ ಕೆರಳಿ ವಿಚಾರದಲ್ಲಿ ನಾನು ಬಸವೇಶ್ವರನಗರ ಸ್ಟೇಷನ್ಗೆ ಹೋದರೆ ಬಸವೇಶ್ವರನಗರ ಸ್ಟೇಷನಲ್ಲಿ, ಮಾಗಡಿಯಲ್ಲಿ, ದಾವಣಗೆರೆಯಲ್ಲಿ ಗಣಪತಿ ವಿಚಾರದಲ್ಲಿ ಗಲಾಟೆ ಆಯಿತು, ಅಲ್ಲಿಗೆ ಹೋದೆ ಅಂತ ದಾವಣಗೆರೆಯಲ್ಲಿ, ಹಾಗೆ ಯಾದಗಿರಿ ಡಿಸ್ಟಿಕ್ನಲ್ಲಿರುವಂತಹ ಶಾಪುರಕ್ಕೆ ಹೋದೆ, ಅಲ್ಲಿ ಹೋಗಿ ನಾನು ಸ್ಪೀಚನ್ನು ಉಗ್ರವಾಗಿ ಸ್ಪೀಚ್ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿ FIR ಹಾಕಿದ್ದಾರೆ. ಹಾಗೆ ಶಿಗ್ಗಾವಿನಲ್ಲಿ ಹೋದರೆ ಶಿಗ್ಗಾವಿನಲ್ಲಿ FIR 5 FIR ಹಾಕಿದ್ದಾರೆ. 3 ತಿಂಗಳಲ್ಲಿ 5 FIR ಯಾರ ಲೀಡರ್ ಬಗ್ಗೆ ಹಾಕಿದ್ದಾರೆ. 1 PM ನ್ಯೂಸ್ ಎಕ್ಸ್ಕ್ಲೂಸಿವ್ ನಲ್ಲಿ ಮುಂದಿನ ಸುದ್ದಿ ನೋಡೋದಾದ್ರೆ, ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ ಬಿಜೆಪಿ MLC CT ರವಿ.
ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ. ಈ ಪ್ರಾಸ್ಟಿಟ್ಯೂಟ್ ಕೇಸ್ ಬಗ್ಗೆ ರಾಜ್ಯಪಾಲರಿಗೆ ಸಿಟಿ ರವಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಬಂಧನ ಪ್ರಹಸನದ ಬಗ್ಗೆಯೂ ಕೂಡ ರಾಜ್ಯಪಾಲರಿಗೆ ವಿವರಣೆಯನ್ನ ಕೊಡಲಿದ್ದಾರೆ ಸಿಟಿ ರವಿ. ಸಿಟಿ ರವಿಗೆ ಛಲವಾದಿ ನಾರಾಯಣ ಸ್ವಾಮಿ, ರವಿಕುಮಾರ್ ಸಾಥ್ ನೀಡಿದ್ದಾರೆ. ಸಿಟಿ ರವಿ ಬಂಧನ, ಹಲ್ಲೆ ಪ್ರಕರಣ ಖಂಡಿಸಿ ದೂರು, ಘಟನೆ ಸಂಬಂಧ ಹೆಚ್ಚಿನ ವಿವರಣೆಗೆ ರಾಜ್ಯಪಾಲರು ಸೂಚಿಸಿದ್ರು. ಈ ಪ್ರಕರಣ ಈಗ ರಾಜಭವನವನ್ನ ತಲುಪಿದೆ. ರಾಜ್ಯಪಾಲರು ಬುಲಾವ್ ನೀಡಿದ್ರು, ರಾಜ್ಯಪಾಲರ ಭೇಟಿ ಮಾಡಿದ್ದಾರೆ ಸಿಟಿ ರವಿ. ರಾಜಭವನಕ್ಕೆ ಸಿಟಿ ರವಿ ಭೇಟಿ ಮಾಡಿದಂತ ದೃಶ್ಯ ಇದು. ಈ ಪ್ರಕರಣದ ಓವರ್ ಆಲ್ ಇನ್ಫಾರ್ಮೇಶನ್ ಅನ್ನ ರಾಜ್ಯಪಾಲರಿಗೆ ನೀಡಲಿದ್ದಾರೆ ಸಿಟಿ ರವಿ. ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ PA ಸಂಗನಗೌಡ, ಮತ್ತೊಬ್ಬ ಅವ್ರ ಸಹೋದರ ಚಂದ್ರರಾಜ್ ಹಟ್ಟಿಹೊಳಿ PA ಸದ್ದಾಂ, ಅವರ ಸಹಚರರು ಇನ್ನೂ ಬಂಧನ ಆಗಿಲ್ಲ. ಏನು ದೇಶ ಬಿಟ್ಟು ಹೊಡೋಗಿದ್ದಾರೆ ಅವರು, ಅಥವಾ ನಿಗೂಢ ಕಣ್ಮೊರೆ ಆಗಿದ್ದಾರಾ? ಯಾಕೆ ಬಂಧನ ಮಾಡಿಲ್ಲ? ಯಾಕೆ ಅಪರಿಚಿತರು ಅಂತ ದಾಖಲಿಸ್ಕೊಂಡಿದ್ದೀರಿ? ನಾನು ಹೆಸರು ಹಾಕಿ ಕೊಟ್ಟಿದ್ದೀನಿ ಕಂಪ್ಲೇಂಟ್ನ. ನನ್ನ ಕಂಪ್ಲೇಂಟ್ನಲ್ಲಿ ಹೆಸರು ಹಾಕೇ ಕೊಟ್ಟಿದ್ದೇನೆ. ಯಾಕೆ ಇನ್ನು FIR ಬುಕ್ ಮಾಡಿ ಕ್ರಮ ತಗೊಂಡಿಲ್ಲ? ಇದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ. ಇದರಿಂದ ಸ್ಪಷ್ಟ ಇದೆ, ಪೊಲೀಸ್ ಇಲಾಖೆಯ ಕೆಲವರು ಆಳುವ ಪಕ್ಷದ ಮರ್ಜಿಗೆ ತಕ್ಕಂತೆ ಕಾನೂನನ್ನು ಬಿಟ್ಟು ನಡ್ಕೊಳ್ತಾ ಇದ್ದಾರೆ. ಜೀವ ಭಯ ಇದೆ, ರಕ್ಷಣೆ ಕೊಡಬೇಕು ಅಂತ ವಿನಂತಿ ಮಾಡಿದ್ದೇವೆ. ರಕ್ಷಣೆಯೂ ಕೊಡಬೇಕು, ತಪ್ಪು ಮಾಡಿದವ್ರ ಮೇಲೆ ಕ್ರಮನೂ ಆಗಬೇಕು ಅನ್ನೋ ನಮ್ಮ ಆಗ್ರಹ ಇದೆ. ಸರ್ಕಾರ ಇವತ್ತು ಒಬ್ಬ ಶಾಸಕರನ್ನ ಯಾವ ರೀತಿ ನಡೆಸ್ಕೊಳ್ಬೇಕು ಅನ್ನೋದನ್ನ ಅವರು ಅದು ತದ್ವಿರುದ್ಧವಾಗಿ ನಡೆಸ್ಕೊಂಡಿದ್ದಾರೆ. ಅವರ ಹಕ್ಕುಚ್ಯುತಿಯಾಗಿದೆ. ಈ ಎಲ್ಲ ವಿಚಾರಗಳನ್ನು ಇಟ್ಟು ನಾವಿವತ್ತು ಗವರ್ನರ್ ಬಳಿಯಲ್ಲೂ ಕೂಡ ನಮ್ಮ ಆ ಅಹವಾಲನ್ನು ಸಲ್ಲಿಸಿದ್ದೇವೆ. ಸೂಕ್ತ ಕ್ರಮದ ಭರವಸೆಯನ್ನು ಕೂಡ ಅವರು ನಮಗೆ ಕೊಟ್ಟಿದ್ದಾರೆ. ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮಾಜಿ ಸಚಿವ ಕುಲಕರ್ಣಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಪ್ರಕರಣದ ಆರೋಪಿ ಬಸವರಾಜ್ ಮುತ್ತಗಿಯಿಂದ ಮಾಫಿ ಸಾಕ್ಷಿ. ಜನಪ್ರತಿನಿಧಿಗಳ ಕೋರ್ಟ್ ಅಲ್ಲಿ ಮುತ್ತಗಿ ಮಾಫಿ ಸಾಕ್ಷಿ. ಯೋಗೇಶ್ ಗೌಡ ಕೊಲೆ ಪ್ರಕರಣದ A1 ಆರೋಪಿ ಮುತ್ತಗಿ. ಯೋಗೇಶ್ ಗೌಡ ಹತ್ಯೆಯ ಪ್ರಕರಣದಲ್ಲಿ ಸುಪಾರಿ, ಹಣಕಾಸಿನ ನೆರವನ್ನ ಕೊಟ್ಟಿರುವಂತದ್ಯಾರು? ಹತ್ಯೆಯ ಪ್ಲಾನ್ ಎಲ್ಲಾಯಿತು? ಕೊಲೆಯಲ್ಲಿ ಭಾಗಿಯಾದವರ ಬಗ್ಗೆ ಸಾಕ್ಷಿಯನ್ನು ನುಡಿಯಲಾಗಿದೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್ ಸಂಪರ್ಕದಲ್ಲಿದ್ದಾರೆ. ಗುರುರಾಜ, ಹೈಕೋರ್ಟ್ ಅಲ್ಲಿ ಮಾಫಿ ಸಾಕ್ಷಿಯನ್ನ ತೆಗೆಯಲಾಗಿತ್ತು ಆರಂಭದಲ್ಲಿ, ಅದು ಒಂದು ರೀತಿಯಾಗಿ ಪ್ಲಸ್ ಆಗಿತ್ತು ವಿನಯ್ ಕುಲಕರ್ಣಿಗೆ. ಅಂದ್ರೆ ಪ್ರೊಸೀಜರ್ ತಪ್ಪಾಗಿದೆ ಅನ್ನುವಂತ ಅಭಿಪ್ರಾಯವನ್ನ ಹೈಕೋರ್ಟ್ ಪಟ್ಟಿತ್ತು. ಫೈನಲ್ ಈಗ ಮಾಫಿ ಸಾಕ್ಷಿಯನ್ನ ತೆಗೆದುಕೊಂಡಿರುವಂತದ್ದು, ಆ ಪ್ರೊಸೀಜರ್ ಎಲ್ಲ ಕರೆಕ್ಟ್ ಆದ ನಂತರದಲ್ಲಿ. ಸೊ ಎಷ್ಟರ ಮಟ್ಟಿಗೆ ಕ್ರೂಷಿಯಲ್ ಆಗುತ್ತೆ ವಿನಯ್ ಕುಲಕರ್ಣಿಗೆ? ಅರುಣ್, ಏನಂತ ಹೇಳಿದ್ರೆ ಧಾರವಾಡದ ಜಿಲ್ಲಾ ಪಂಚಾಯತಿ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಸತತ 7-8 ವರ್ಷಗಳಿಂದ ಕಾನೂನು ಸಂಘರ್ಷ, ಹೋರಾಟ ನಿರಂತರವಾಗಿ ನಡೀತಾ ಇದೆ. ಪ್ರಕರಣ CBIಗೆ ಹೋದ ನಂತರ ಸಾಕಷ್ಟು ಹೊಸ ಅಪರಾಧಿಗಳು ಈ ಕೊಲೆ ಪ್ರಕರಣದಲ್ಲಿ ಬಂಧನಕ್ಕೊಳಪಟ್ಟರು. ಅದಾದ ಬಳಿಕ ಕೂಡ ಬಸವರಾಜ ಮುತ್ತಗಿ ವಿಚಾರಣೆ ವೇಳೆ ಸಾಕಷ್ಟು ಮಾಹಿತಿಯನ್ನ ಹೈಡ್ ಮಾಡ್ತಾ ಇದ್ದ. ಆದ್ರೆ ಯಾವಾಗ ಆತನ ಲೈಫ್ಗೆ ಪೆಟ್ಟಿದೆ ಅಂತ ಗೊತ್ತಾಯ್ತು, ಆತ ನೇರವಾಗಿ ನ್ಯಾಯಾಲಯಕ್ಕೆ ಬಂದು ಅರ್ಜಿಯನ್ನ ಹಾಕೊಂಡಿದ್ದ. ಇಲ್ಲ, ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ತನ್ನ ಪಾತ್ರ ಸೇರಿದಂತೆ ತನಗೆ ಯಾರೆಲ್ಲ ನೆರವು ಕೊಟ್ಟರು, ಯಾರ ತಂಡದೊಂದಿಗೆ ತನ್ನ ಒಂದು ಹತ್ಯೆಯನ್ನ ಅಂತ್ಯ ಮಾಡಿದ್ವಿ, ಹತ್ಯೆಯಲ್ಲಿ ಭಾಗಿಯಾದ್ವಿ, ಇದಕ್ಕೆ ಆರ್ಥಿಕ ನೆರವು ಕೊಟ್ಟವ್ರು ಯಾರು, ಯಾವ ರೀತಿ ಪ್ಲಾನ್ ಆಗಿತ್ತು, ಇದಕ್ಕೆ ಯಾಕೆ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ, ಎಲ್ಲ ಸತ್ಯವನ್ನ ನ್ಯಾಯಾಲಯದ ಮುಂದೆ ಹೇಳ್ಬೇಕು ಅನ್ನೋ ಕಾರಣಕ್ಕಾಗಿ ಆತ ನ್ಯಾಯಾಧೀಶರ ಮುಂದೆ ಅರ್ಜಿಯನ್ನ ಹಾಕೊಂಡಿದ್ದ. ಆರಂಭದಲ್ಲಿ ಹಿನ್ನಡೆ ಆದ್ರೂ ಕೂಡ ಅಂತಿಮವಾಗಿ 306 ಮತ್ತು 307 ಅಡಿಯಲ್ಲಿ ಆತ ಅಪ್ರೂವಲ್ ಆಗ್ಲಿಕ್ಕೆ ನ್ಯಾಯಾಲಯ ಅನುಮತಿಯನ್ನ ಕೊಟ್ಟಿತ್ತು. ಇವತ್ತು ಆತ ತನ್ನ ಸಾಕ್ಷಿಯನ್ನ ದಾಖಲಿಸಿದ್ದಾನೆ. ಬೆಂಗಳೂರಿನ ಕೋರ್ಟ್ ಹಾಲ್ 82 ನಲ್ಲಿ ಇವತ್ತು ನ್ಯಾಯಾಧೀಶರು ಬಸವರಾಜ್ ಮುತ್ತಗಿಯ ಹೇಳಿಕೆಯನ್ನ ದಾಖಲಿಸುವಂತ ಒಂದು ಕೆಲಸವನ್ನ ಮಾಡಿದ್ರು. ಸತತ 1 ಗಂಟೆಗಳಿಂದಲೂ ಕೂಡ ಆತ ಸಾಕ್ಷಿ ಹೇಳಿಕೆಯನ್ನ ದಾಖಲಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾನೆ. ಇದನ್ನ ತಡೆಯುವಂತ ನಿರಂತರ ಪ್ರಯತ್ನಗಳು ವಿನಯ್ ಕುಲಕರ್ಣಿ ಮತ್ತು ಆತನ ತಂಡದಿಂದ ನಿರಂತರವಾಗಿ ನಡೀತಾ ಇತ್ತು. ಆದ್ರೆ ಅಂತಿಮವಾಗಿ ಬಸವರಾಜ ಮುತ್ತಗಿ ನ್ಯಾಯಾಧೀಶರ ಮುಂದೆ ಈಗ ಸಾಕ್ಷಿ ಹೇಳಿಕೆಯನ್ನ ದಾಖಲಿಸಿದ್ದಾನೆ. ಸಹಜವಾಗಿ ಈ ಕೊಲೆ ಪ್ರಕರಣದ A1 ಆರೋಪಿಯಾದಂತಹ ಬಸವರಾಜ ಮುತ್ತಗಿನೇ ಅಪ್ರೂವಲ್ ಆಗಿರೋದ್ರಿಂದ ಸಾಕಷ್ಟು ಜನರಿಗೆ ಸಂಕಷ್ಟವನ್ನ ತಂದದ್ದು. ವಿಶೇಷವಾಗಿ ವಿನಯ್ ಕುಲಕರ್ಣಿಗೆ ಈ ಪ್ರಕರಣದಲ್ಲಿ ಅಂದ್ರೆ ಈಗಾಗಲೇ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ಮೇಲೆ ಸಾಕಷ್ಟು ದೋಷಾರೋಪವನ್ನ ಮಾಡಲಾಗಿತ್ತು. ಅದರ ಬಸವರಾಜ ಮುತ್ತಗಿಯ ಸಾಕ್ಷಿ ಹೇಳಿಕೆ ಸಾಕಷ್ಟು ತೊಂದರೆ
ತೊಂದರೆಯನ್ನ ತಂದೊಡ್ಬಹುದು ಅನ್ನುವಂಥದ್ದು ಕಾನೂನು ತಜ್ಞರ ಅಭಿಪ್ರಾಯ ಆಗಿದೆ. ಅಷ್ಟೇ ಅಲ್ಲ, ಕೆಲ ಪೊಲೀಸ್ ಅಧಿಕಾರಿಗಳಿಗೆ ಕೂಡ ಬಸವರಾಜ ಮುತ್ತೆ ಹೇಳಿಕೆಯಿಂದ ಹೊಸ ಸಂಕಷ್ಟ ಶುರುವಾಗುವಂತಹ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಗುರುರಾಜ್ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.